Good morning, students. Today, we are going to discuss about the crime prevention and crime control. The crime prevention and crime control. We need to know the crime prevention firstly. Let us discuss about the crime prevention. ಈ ಒಂದು ಅಪರಾಧ ತಡೆ ಮತ್ತು ಅಪರಾಧದ ಒಂದು ನಿಯಂತ್ರಣ, ಈ ಒಂದು ವಿಚಾರದ ಬಗ್ಗೆ ನಾವು ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಈ ವಿಚಾರವನ್ನ ನಾವು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಮೊದಲನೆಯದಾಗಿ ಇಲ್ಲಿ ನಾವು ಅಪರಾಧ ತಡೆ ಅಥವಾ ಪ್ರತಿಬಂಧಗಳನ್ನ ನಾವು ಮೊದಲನೆಯದಾಗಿ ಇಲ್ಲಿ ಚರ್ಚೆ ಮಾಡಬೇಕಾಗಿರುತ್ತೆ. ದ ಕ್ರೈಮ್ ಪ್ರಿವೆನ್ಷನ್ ಅಂತ ಹೇಳಿದ್ರೆ, the term like prevention, control and deterrence or frequently which is used in the crime. It is a very important thing. ಈಗ ಅಪರಾಧದಲ್ಲಿ ಈ ಒಂದು ಪ್ರತಿಬಂಧ, ನಿಯಂತ್ರಣ ಅಥವಾ ಈ ಒಂದು ನಿರೋಧ ಅಥವಾ ವಿಘ್ನ, ಈ ರೀತಿಯಾದಂತಹ ಒಂದು ಪದಗಳನ್ನ ನಾವು ಸದಾ ಈ ಒಂದು ಉಪಯೋಗದಲ್ಲಿ ನಾವು ಕಾಣ್ತೇವೆ, ಹೌದಾ? One is the prevention, control and the deterrence, which is said to be frequently which is used in the crime. The crime prevention is the term that serves to justify many diverse programs. ಇಲ್ಲಿ ಈ ಒಂದು ಅಪರಾಧ ತಡೆ ಅಥವಾ ಪ್ರತಿಬಂಧ ಎನ್ನುವ ಒಂದು ಪದವು ಅನೇಕ ಬೇರೆ ಬೇರೆ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿ ಸಮರ್ಥಿಸುತ್ತದೆ. The crime prevention, which denotes the arrangements of the societal activities which are designed to inhibit the occurrence of criminal behavior. Crime prevention is nothing but it is going to inhibit or prevent the occurrence of the criminal behavior. ಇಲ್ಲಿ ಒಂದು ಈ ಒಂದು ಅಪರಾಧ ತಡೆ ಅಥವಾ ಪ್ರತಿಬಂಧ ಎನ್ನುವ ಒಂದು ಪದ ಅನೇಕ ಬೇರೆ ಬೇರೆ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿ ಸಮರ್ಥಿಸುತ್ತದೆ. ಈ ಒಂದು ಕ್ರಿಮಿನಲ್ ನಡತೆಯ ಒಂದು ಸಂಭವನೀಯತೆ ಏನಿರುತ್ತೋ, ಸಂಭವಿಸುವಂತಹ ಒಂದು ಪರಿಸ್ಥಿತಿಗಳೇನಿರುತ್ತೋ ಅದನ್ನ ಇಲ್ಲಿ ಪ್ರತಿಬಂಧಿಸುವ ಒಂದು ಮಾದರಿಯಲ್ಲಿ ಈ ಒಂದು ಸಾಮಾಜಿಕ ಚಟುವಟಿಕೆಗಳನ್ನ ಇಲ್ಲಿ ವ್ಯವಸ್ಥೆಗೊಳಿಸುವಿಕೆಯನ್ನು ಈ ಒಂದು ಅಪರಾಧ ತಡೆಯು ಸೂಚಿಸುತ್ತದೆ. ಈ ಒಂದು ಅಪರಾಧದ ತಡೆಯು ಇಲ್ಲಿ ಅದನ್ನ ಸೂಚಿಸುತ್ತೆ. ಇಟ್ ಈಸ್ ಡನ್ ಬೈ ಸ್ಟಾಪಿಂಗ್ ದಿ ಸೋಷಿಯಲ್, psychological and the situational process which are believed to encourage committing offenses, and by supporting the process which encourage law abiding behavior. ಇಲ್ಲಿ ಒಂದು ಸಾಮಾಜಿಕ ಇಲ್ಲಿ ಒಂದು ಸಾಮಾಜಿಕ, ಮನೋವೈಜ್ಞಾನಿಕ ಮತ್ತು ಈ ಒಂದು ಸಾಂದರ್ಭಿಕ ಒಂದು ಪ್ರಕ್ರಿಯೆಗಳನ್ನು, ಅಂದರೆ ಈ ಒಂದು ಅಪರಾಧಗಳು ಆಗುವಿಕೆಯನ್ನ ಇಲ್ಲಿ ಪ್ರೇರೇಪಿಸುವು ಎಂಬ ಒಂದು ನಂಬಲಾದವುಗಳನ್ನ ಇಲ್ಲಿ ಎಲ್ಲೋ ಒಂದು ಕಡೆ ತಡೆ ಮಾಡುವ ಮೂಲಕ ಮಾಡಬಹುದಾಗಿದೆ. ಇದನ್ನ ಬಂದ್ ಮಾಡುವ ಅಥವಾ ಸ್ಟಾಪ್ ಮಾಡುವಂತಹ ಒಂದು ಮೂಲಕ ಮಾಡಬಹುದಾಗಿದೆ. ಮತ್ತೆ ಇಲ್ಲಿ ಒಂದು ನ್ಯಾಯಮೂರ್ತಿ, ಈ ನ್ಯಾಯಮೂರ್ತಿಯವರು ಸಹ ಈ ಒಂದು ವಿಚಾರದ ಬಗ್ಗೆ ಈ ಒಂದು ಪ್ರಕ್ರಿಯೆಗಳನ್ನ ಬೆಂಬಲಿಸಿ ಮಾಡಬಹುದಾಗಿದೆ. ಮತ್ತೆ ಈ ಒಂದು ವಾಡಿಕೆಯಲ್ಲಿ ಈ ಒಂದು ಅಪರಾಧ ತಡೆ ಎಂದರೆ ಈ ಒಂದು ಅಪರಾಧ ಸಂಭವಿಸುವುದನ್ನು ಹಿಮ್ಮೆಟ್ಟಿಸುವ ಎಲ್ಲಾ ಒಂದು ಕ್ರಮಗಳನ್ನ ಕೈಗೊಳ್ಳುವುದಾಗಿದೆ ಎಂದು ಇಲ್ಲಿ ತಿಳಿಸಲಾಗಿದೆ. ಅದೇ ರೀತಿಯಾಗಿ ಇನ್ ಪ್ರಾಕ್ಟೀಸ್ ದಿ ಕ್ರೈಮ್ ಪ್ರಿವೆನ್ಷನ್ ಮೀನ್ಸ್ all measures which are taken to deter the commission of this offense. Deter means making the person to get afraid of the punishment. The heinous criminals will be deterred. ಅವರಿಗೆ ಭಯವನ್ನ ಮೂಡಿಸುವಂತಹ ರೀತಿಯಲ್ಲಿ the fear in the it creates the fear in the minds of the criminals who think
to commit such crimes. The following have the effect in the prevention of crimes anta helbodu. So firstly, the proposals to censor violent and obscene scenes to children, raise the minimum wages for their part-time work, and encourage the school priors to contribute to the reduction in crime and the delinquency in society. So, the following have the effect in the prevention of crime. So, here the proposal to censor the violent and the obscene scenes to children, and also to raise the minimum wages for their part-time work, encourage the school priors to contribute the reduction in crime and delinquency in societies. ಇಲ್ಲಿ ಮೊದಲನೇದಾಗಿ ಈ ಒಂದು ಅಪರಾಧ ತಡೆಯಲ್ಲಿ ಈ ಒಂದು ಕೆಳಗಿನವುಗಳಿಗೆ ಈ ಒಂದು ಪರಿಣಾಮವಾಗುವುದು ಏನು? ಮೊದಲನೇದಾಗಿ ಈ ಒಂದು ಮಕ್ಕಳಿಗೆ ಈ ಒಂದು ಅಶ್ಲೀಲ ಮತ್ತು ಹಿಂಸಾತ್ಮಕ ಒಂದು ದೃಶ್ಯಗಳನ್ನ ನೋಡದಿರದಂತೆ ಪ್ರಸ್ತಾವನೆಗಳನ್ನ ನೀಡುವಂತಹದ್ದು. ಅವರ ಒಂದು ಏನು ಅರೆಕಾಲಿಕ ಒಂದು ಕೆಲಸಗಳು, ಮೀನ್ಸ್ ಪಾರ್ಟ್ ಟೈಮ್ ಜಾಬ್ಸ್ ಏನಿರುತ್ತೋ, ಕನಿಷ್ಠ ಮಜೂರಿಯನ್ನ ಅಲ್ಲಿ ಅವರಿಗೆ ನೀಡತಕ್ಕದ್ದಾಗಿರುತ್ತೆ. ಮತ್ತು ಈ ಒಂದು ಸಮಾಜದಲ್ಲಿ ಒಂದು ಅಪರಾಧ ಮತ್ತೆ ಈ ಒಂದು ಬಾಲ ಅಪರಾಧಗಳನ್ನು ತಡೆಯುವ ಒಂದು ನಿಟ್ಟಿನಲ್ಲಿ ಶಾಲೆಗಳಲ್ಲಿ ಪ್ರಾರ್ಥನೆಗಳನ್ನ, ಮೀನ್ಸ್ ಪ್ರೇಯರ್ಸ್ ಅನ್ನ ಇಲ್ಲಿ ಪ್ರೋತ್ಸಾಹ ಮಾಡುವಂತಹದ್ದು. ಸೊ ಇದು ಈ ಒಂದು ರೀತಿಗಳಲ್ಲಿ ನಾವು ಒಂದು ಪ್ರಿವೆನ್ಷನ್ ಅನ್ನ ಮಾಡತಕ್ಕದ್ದಾಗಿದೆ. ಸೊ ದ ಸೆಕೆಂಡ್ ಒನ್ ಇಸ್ ಮೋಸ್ಟ್ of the basic constraints on the criminal behavior or established by the institutions like the family, both the schools, medias, etc. So these are the basic constraints which would control the criminal behavior. So here, which is said to be established by the institutions like the family, schools, medias, etc. ಸೊ ಇಲ್ಲಿ ಈ ಒಂದು ಕ್ರಿಮಿನಲ್ ನಡತೆಯನ್ನು ಮೂಲವಾಗಿ ನಿರ್ಬಂಧಿಸಲು ಕುಟುಂಬ, ಶಾಲೆಗಳು, ಮಾಧ್ಯಮಗಳು ಇಂತಹ ಅನೇಕ ಒಂದು ಸಂಸ್ಥೆಗಳು ಸ್ಥಾಪಿಸಲ್ಪಟ್ಟಿವೆ. ಸೊ ದ ಅದರ್ ಮೇಜರ್ ಇನ್ಸ್ಟಿಟ್ಯೂಷನ್ಸ್ ಇನ್ವಾಲ್ವ್ಡ್ ಇನ್ ಕ್ರೈಮ್ ಪ್ರಿವೆನ್ಷನ್ ಇಸ್ ದ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್. The concept of criminal justice system is deterrence, that is the crime prevention through fear of the severe punishments. ಇಲ್ಲಿ ಈ ಒಂದು ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯು ಇಲ್ಲಿ ಇದು ಸಹ ಒಂದು ಅಪರಾಧವನ್ನ ಇಲ್ಲಿ ಪ್ರತಿಬಂಧಿಸುವ ಒಂದು ಪ್ರಮುಖವಾದ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಒಂದು ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯ ಒಂದು ಕಲ್ಪನೆ ಎಂದರೆ ಇಲ್ಲಿ ಒಂದು ಅಪರಾಧಕ್ಕೆ ತಡೆಯೊಡ್ಡುವುದಾಗಿರುತ್ತದೆ. ಅದನ್ನ ಸ್ಟಾಪ್ ಮಾಡೋದಕ್ಕೆ ಸಾಕಷ್ಟು ಒಂದು ತಡೆಯೊಡ್ಡುವಂತಹ ಒಂದು ವಿಚಾರಗಳನ್ನ ಇಲ್ಲಿ ಮಾಡುತ್ತೆ. ಅಂದರೆ ಇಲ್ಲಿ ಒಂದು ಕಠಿಣ ಶಿಕ್ಷೆಯ ಮೂಲಕ ಭಯವನ್ನ ಇಲ್ಲಿ ಸೃಷ್ಟಿಸಿ ಅಪರಾಧವನ್ನ ಇಲ್ಲಿ ತಡೆಗಟ್ಟುವಂತಹ ಒಂದು ಕೆಲಸವನ್ನ ಇದು ಮಾಡುತ್ತೆ. ಸೊ here the criminal justice system which applies the mechanism for the apprehension of offenders, adjudication of their guilt or innocence, their punishments if found guilty, and their rehabilitation after the conviction. So ಇಲ್ಲಿ ಒಂದು ಕ್ರಿಮಿನಲ್ ಒಂದು ನ್ಯಾಯ ವ್ಯವಸ್ಥೆ ಏನಿದೆಯೋ ಈ ಒಂದು ಸಂಯೋಜನೆಗಳಲ್ಲಿ ಅನ್ವಯಿಸುವುದು ಯಾವ ಒಂದು ವಿಚಾರಗಳಲ್ಲಿ ಅಂತ ಹೇಳಿದ್ರೆ, ಈಗ ಈ ಒಂದು ಅಪರಾಧಿಗಳಿಗೆ ಒಂದು ಗುಮಾನಿ ಅಥವಾ ಶಂಕೆ ಅಂತ ಹೇಳುವಂತಹದ್ದು. ಸೊ ಇಲ್ಲಿ ಅವರ ಒಂದು ಅಪರಾಧ ಒಂದು ಪ್ರಜ್ಞೆ, ಗಿಲ್ಟ್ ಏನಿರುತ್ತೋ ಅಥವಾ ಇಲ್ಲಿ ಮುಗ್ಧತೆ, ಅವರ ಒಂದು ಇನೋಸೆನ್ಸ್ ಏನಿರುತ್ತೋ, ಮತ್ತೆ ಇಲ್ಲಿ ಆ ಒಂದು ನ್ಯಾಯ ನಿರ್ಣಯ ಅಥವಾ ಈ ಒಂದು ತಪ್ಪಿತಸ್ಥರಿಂದಾದಲ್ಲಿ ಅವರಿಗೆ ಇಲ್ಲಿ ಶಿಕ್ಷೆಯನ್ನ ನೀಡುವಂತಹದ್ದು. ಸೊ ಅವರೇನಾದ್ರೂ ತಪ್ಪಿತಸ್ಥರ, ಗಿಲ್ಟಿನ, ಅವ್ರು ಯಾವುದೇ ಒಂದು ಅಪರಾಧವನ್ನ ಮಾಡಿದಾರ, ಸೊ ಆ ಒಂದು ಅಪರಾಧಿಕ ಮನಸ್ಸನ್ನ ಹೊಂದಿದ್ದಾರ, ಇಲ್ಲಿ ಮುಗ್ಧತೆಯಿಂದ ಕೂಡಿದಾರ, ವೆದರ್ ದೇ ಆರ್ ಸೆಡ್ ಟು ಬಿ ವೆರಿ ಇನ್ನೋಸೆಂಟ್ ಪರ್ಸನ್ಸ್ ವಿದೌಟ್ ಡೂಯಿಂಗ್ ಎನಿ ಕ್ರೈಮ್. ಸೊ ಈ ಎಲ್ಲವನ್ನ ಇಲ್ಲಿ ಅವ್ರು ಏನ್ ಮಾಡ್ಬೇಕಾಗುತ್ತೆ, ಪರಿಗಣನೆಗೆ ತೆಗೆದುಕೊಂಡು ಈ ಒಂದು ನ್ಯಾಯ ನಿರ್ಣಯ, ಅಡ್ಜುಡಿಕೇಶನ್ ಅಂತ ಹೇಳಿದ್ರೆ ಇಲ್ಲಿ ನ್ಯಾಯ ನಿರ್ಣಯವನ್ನ ನೀಡುವಂತಹ ಸಂದರ್ಭದಲ್ಲಿ ತಪ್ಪಿತಸ್ಥರೆಂದು ಇಲ್ಲಿ
ಅವರಿಗೆ ಅನಿಸಿದಂತಹ ಪಕ್ಷದಲ್ಲಿ ತಪ್ಪಿತಸ್ಥರೇ ಎಂದಾದಲ್ಲಿ ಅವರಿಗೆ ಇಲ್ಲಿ ಶಿಕ್ಷೆಯನ್ನ ಇಲ್ಲಿ ನೀಡಲಾಗುತ್ತದೆ. ಸೊ ಈ ಒಂದು ಅಪರಾಧದ ಒಂದು ನಿರ್ಣಯದ ನಂತರ ಅವರಿಗೆ ಇಲ್ಲಿ ಪುನರ್ವಸತಿಯನ್ನ ಮಾಡಿಕೊಡುವಂತಹದ್ದು. ಸೊ one is the adjudication of their guilt, or if they are innocent, or if they are found guilty ಅಂತ ಹೇಳಿದ್ರೆ the punishment would be given to him, and the apprehension of the offenders, their rehabilitation after the conviction. So these are the certain things which the criminal justice system which applies the mechanism of the criminal justice system ಅಂತ ಹೇಳ್ಬೋದಾಗಿರುತ್ತೆ. So the next one is the other forces acting on the criminal behavior are the general cultural values, passion, economy, social values, etc. ಸೊ ಇಲ್ಲಿ ಬೇರೆ ಇನ್ನಿತರ ಒಂದು ಸಾಮಾನ್ಯ ಒಂದು ಸಂಸ್ಕೃತಿಯ ಒಂದು ಮೌಲ್ಯಗಳು, ಇಲ್ಲಿ ಏಕಸ್ವಾಮಿ, ಮತ್ತೆ ಇಲ್ಲಿ ಒಂದು ಸಾಮಾಜಿಕ ಒಂದು ಮೌಲ್ಯಗಳು, ಹೊಸ ನಮೂನೆಗಳು, ಮತ್ತೆ ಇವುಗಳು ಇನ್ನಿತರ ಒಂದು ಕ್ರಮಗಳಾಗಿದ್ದು ಇಲ್ಲಿ ಒಂದು ಕ್ರಿಮಿನಲ್ ನಡತೆಯನ್ನ ತಿದ್ದುವಲ್ಲಿ ಕಾರ್ಯನಿರ್ವಹಿಸುವಂತದ್ದಾಗಿರುತ್ತೆ. ಲೈಕ್ ಕಲ್ಚರಲ್ ವ್ಯಾಲ್ಯೂಸ್, ಫ್ಯಾಷನ್, ಎಕನಾಮಿ, ಸೋಷಿಯಲ್ ವ್ಯಾಲ್ಯೂಸ್. ಸೊ ಈ ಎಲ್ಲವೂ ಈ ಒಂದು ಸಾಂಸ್ಕೃತಿಕ ಒಂದು ಮೌಲ್ಯ, ಸಾಮಾಜಿಕ ಮೌಲ್ಯಗಳು, ಹೊಸದಾದಂತಹ ಒಂದು ವಿಚಾರಗಳು, ಮತ್ತೆ ಇನ್ನಿತರ ಒಂದು ಕ್ರಮಗಳಾಗಿದ್ದು ಈ ಒಂದು ಕ್ರಿಮಿನಲ್ ನಡತೆಯನ್ನ ತಿದ್ದುವಲ್ಲಿ ಕಾರ್ಯನಿರ್ವಹಿಸುವವು. So this is about the crime prevention. About the crime prevention. Then what is the crime control? Aparada niyantrana. Aparada niyantrana. Crime control. So the crime control admits that the commission or crimes cannot, the commission or crimes which cannot be absolutely and totally abolished, and a certain number of crimes will always bound to occur. So the crime control admits that the commission or the crimes cannot be absolutely and totally abolished, and also a certain number of crimes will always bound to occur here. So ಇಲ್ಲಿ ಒಂದು ಅಪರಾಧಗಳನ್ನ ಸಂಪೂರ್ಣವಾಗಿ ಒಟ್ಟಾರೆಯಾಗಿ ಒಂದು ಅಬಾಧಿತವಾಗಿ ಇಲ್ಲಿ ರದ್ದುಗೊಳಿಸಲು ಸಾಧ್ಯವಿಲ್ಲವೆಂಬುದನ್ನ ನಾವು ಕಾಣಬಹುದಾಗಿರುತ್ತೆ. ಆದ್ರೆ ಈ ಒಂದು ಅಪರಾಧ ನಿಯಂತ್ರಣವು ಸೊ ಈ ಎಲ್ಲ ಒಂದು ವಿಚಾರವನ್ನ ಇಲ್ಲಿ ಒಪ್ಪಿಕೊಳ್ತದೆ. ಆದ್ರೆ ಕೆಲವೊಮ್ಮೆ ಅಪರಾಧಗಳು ಆಗಾಗ್ಗೆ ಆಗುತ್ತಲೇ ಇರುವು, ಇದನ್ನ ತಪ್ಪಿಸಲು ಅಸಾಧ್ಯವಾಗಿರುವಂತಹ ಒಂದು ವಿಚಾರವಾಗಿರುತ್ತೆ. ಸೊ it emphasizes the measures only to keep the number of commissions of crime within the limits. ಸೊ ಇಲ್ಲಿ ಏನ್ ಮಾಡುತ್ತೆ, ಇದು ಯಾವ ರೀತಿಯಾಗಿ ಒಂದು ವಿಚಾರಗಳನ್ನ ಇದು ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು ಅಪರಾಧಿಗಳ ಒಂದು ಸಂಖ್ಯೆಯನ್ನ ಸೀಮಿತವಾಗಿರಿಸುವ ಒಂದು ಕ್ರಮಗಳಿಗೆ ಹೆಚ್ಚು ಒತ್ತಡವನ್ನ ಇಲ್ಲಿ ನೀಡುತ್ತದೆ. ಮತ್ತೆ ಇಲ್ಲಿ ಒಂದು ಅಪರಾಧದ ಒಂದು ಚಟುವಟಿಕೆಗಳನ್ನ ಇಲ್ಲಿ ಪತ್ತೆ ಹಚ್ಚುವುದು, ಮತ್ತೆ ಇಲ್ಲಿ ಬಂಧನ, ಮತ್ತೆ ಇಲ್ಲಿ ಒಂದು ಪ್ರಾಸಿಕ್ಯೂಷನ್ ಏನಿರುತ್ತೋ ನ್ಯಾಯ ನಿರ್ಣಯ, ಮತ್ತು ಇಲ್ಲಿ ನ್ಯಾಯ ನಿರ್ಣಯದ ಒಂದು ಪ್ರಯತ್ನಗಳನ್ನ ಇದು ಒಳಗೊಂಡಿರುತ್ತದೆ. ಸೊ ದ ಕ್ರೈಮ್ ಕಂಟ್ರೋಲ್ ಆಕ್ಟಿವಿಟೀಸ್ ಇನ್ಕ್ಲೂಡ್ ದಿ ಡಿಟೆಕ್ಷನ್, ಅಪ್ರಹೆನ್ಷನ್, ಅರೆಸ್ಟ್, ಪ್ರಾಸಿಕ್ಯೂಷನ್, ಅಡ್ಜುಡಿಕೇಶನ್ ಅಂಡ್ ಪೋಸ್ಟ್ ಅಡ್ಜುಡಿಕೇಟರಿ ಎಫರ್ಟ್ಸ್ ಏನಿರುತ್ತೋ, ಈ ಒಂದು ನ್ಯಾಯ ನಿರ್ಣಯಕ್ಕೆ ಮುಂಚಿತವಾಗಿ ಏನೆಲ್ಲ ಒಂದು ಎಫರ್ಟ್ಸ್ ಅನ್ನ ಇವರು ತೆಗೆದುಕೊಳ್ಳಬೇಕಾಗಿರುತ್ತೋ ಆ ಎಲ್ಲಾ ಒಂದು ಎಫರ್ಟ್ಸ್ ಅನ್ನ ಇವರು ಇಲ್ಲಿ ಮಾಡತಕ್ಕದ್ದಾಗಿರುತ್ತೆ. ಸೊ ಒನ್ ಇಸ್ ದಿ ಕ್ರೈಮ್ ಪ್ರಿವೆನ್ಷನ್, ದ ಅದರ್ ಒನ್ ಇಸ್ ದಿ ಕ್ರೈಮ್ ಕಂಟ್ರೋಲ್ ಅಲ್ವಾ. ಸೊ ಅಪರಾಧ ತಡೆ ಮತ್ತು ಅಪರಾಧ ನಿಯಂತ್ರಣ, ಕ್ರೈಮ್ ಪ್ರಿವೆನ್ಷನ್ ಅಂಡ್ crime control. So here the crime prevention and crime control or differentiated here ಅಂತ ಹೇಳ್ಬೋದಾಗಿರುತ್ತೆ. ಈ ಎರಡರ ಒಂದು ವ್ಯತ್ಯಾಸಗಳನ್ನ ಇಲ್ಲಿ ಹೇಳಲಾಗಿದೆ. ಯಾವ ರೀತಿಯಾಗಿ ಇದರ ಒಂದು ವ್ಯತ್ಯಾಸಗಳನ್ನ ನಾವು ನೋಡಬಹುದು ಅಂತ ಹೇಳಿದ್ರೆ, crime prevention refers to methods of preventing the commission of offenses before they are committed. ಸೊ ಇಲ್ಲಿ ಈ ಒಂದು ಅಪರಾಧ ತಡೆ ಮತ್ತು ಈ ಒಂದು ಅಪರಾಧ ನಿಯಂತ್ರಣದ ಒಂದು ವ್ಯತ್ಯಾಸಗಳನ್ನ ಈ ರೀತಿಯಾಗಿ ಮಾಡಲಾಗಿರುತ್ತೆ. ಏನು ಅಂತ ಹೇಳಿದ್ರೆ, ಈ ಒಂದು ಅಪರಾಧ ತಡೆ ಎಂದರೆ ಅಪರಾಧ ಜರುಗುವ ಮುನ್ನವೇ ಆ ಒಂದು ಕೃತ್ಯವನ್ನ ಇಲ್ಲಿ
ತಡೆ ಹಿಡಿಯುವುದಾಗಿರುತ್ತೆ. ಸೊ ವೆರಾಸ್ ಕ್ರೈಮ್ ಕಂಟ್ರೋಲ್ refers to the method of reducing the number of commissions of crimes after the crime is committed and after the offender is punished, like rehabilitation of offenders. ಸೊ ಇಲ್ಲಿ ಒಂದು ಕಡೆ ಈ ಒಂದು ಜರುಗುವಂತ ಮುನ್ನವೇ ಏನ್ ಮಾಡ್ತಾರೆ, ಆ ಒಂದು ಕೃತ್ಯವನ್ನ ತಡೆಯುವಂತಹದನ್ನ ಅಪರಾಧ ತಡೆ ಅಂತ ಹೇಳ್ತಾರೆ. ಆದರೆ ಅಪರಾಧ ನಿಯಂತ್ರಣವೆಂದರೆ ಅಪರಾಧವಾದ ನಂತರ ಅಪರಾಧಿಗಳ ಒಂದು ಸಂಖ್ಯೆಯನ್ನ ಇಲ್ಲಿ ಕಡಿಮೆಗೊಳಿಸುವುದಾಗಿರುತ್ತೆ. ಸೊ ಈ ರೀತಿಯಾಗಿ ಎರಡರ ಒಂದು ವ್ಯತ್ಯಾಸವನ್ನ ನಾವು ಇಲ್ಲಿ ಕಾಣಬಹುದಾಗಿರುತ್ತೆ. ಸೊ ದ ಕ್ರೈಮ್ ಪ್ರಿವೆನ್ಷನ್ ಇಸ್ ದಿ ಎಫರ್ಟ್ ಟು ಡಿಟರ್ ದಿ ಕಮಿಷನ್ ಆಫ್ ಎ ಕ್ರೈಮ್. ಡಿಟರ್ ದಿ ಕಮಿಷನ್ ಆಫ್ ಎ ಕ್ರೈಮ್. ಈ ಒಂದು ಅಪರಾಧ ತಡೆಯನ್ನು, ಅಪರಾಧವಾಗುವಿಕೆಯನ್ನು ಹಿಮ್ಮೆಟ್ಟಿಸುವಿಕೆಯ ಒಂದು ಪ್ರಯತ್ನವಾಗಿದೆ. ಇಲ್ಲಿ ಉದಾಹರಣೆಗೆ ಪೊಲೀಸ್ ಅಥವಾ ಇಲ್ಲಿ ಒಂದು ಏನು ಪೊಲೀಸ್ ಪ್ಯಾಟ್ರೋಲ್ ಅಂತ ಹೇಳ್ತೀವಲ್ಲ, ಈ ಒಂದು ಪೊಲೀಸರ ಒಂದು ಪಹರೆ ಅಥವಾ ಇಲ್ಲಿ ಗಸ್ತು ಅಂತ ಹೇಳ್ತೀವಲ್ಲ, ಮತ್ತೆ ಈ ಒಂದು ಉದ್ಯೋಗ ತರಬೇತಿ, ಈ ಒಂದು ಏನು ಯುವ ಕೌನ್ಸಿಲಿಂಗ್, ಇವು ಅಪರಾಧ ತಡೆಗಟ್ಟುವಿಕೆಗಳಲ್ಲಿ ಕೆಲವೊಂದು ಕ್ರಮಗಳಾಗಿವೆ. ಸೊ ದ ಕ್ರೈಮ್ ಪ್ರಿವೆನ್ಷನ್ ಇಸ್ ದಿ ಎಫರ್ಟ್ ಟು ಡಿಟರ್ ದಿ ಕಮಿಷನ್ ಆಫ್ ಕ್ರೈಮ್. ಸೊ ಇಲ್ಲಿ ಅದು ಯಾವುದೇ ಒಂದು ರೀತಿಯಾಗಿ ಈ ಒಂದು ಏನು ಅಪರಾಧಗಳನ್ನ ಬೆಸಗದೇ ಇರುವುದಕ್ಕೆ ತಡೆಯನ್ನ ಒಡ್ಡುವಂತಹದ್ದಾಗಿರುತ್ತೆ. ಸೊ ಇಲ್ಲಿ ಆ ರೀತಿಯಾಗಿ ಮಾಡುವಂತ ಸಂದರ್ಭದಲ್ಲಿ ಮೊದಲನೇದಾಗಿ ಲೈಕ್ ಫಾರ್ ಎಕ್ಸಾಂಪಲ್ ದಿ ಪೊಲೀಸ್ ಪ್ಯಾಟ್ರೋಲ್, the job training, youth counseling or some of the measures which are aimed at the crime prevention. These are the certain crime prevention methods, measures whereby they try to control it. So whereas the crime control refers to measures of dealing with the crime and the criminal after the criminal act has been committed. So crime prevention before the commission of crime, ಈ ಒಂದು ಕ್ರೈಮ್ ಕಂಟ್ರೋಲ್. ಸೊ ಈ ಒಂದು ಕ್ರೈಮ್ ಕಂಟ್ರೋಲ್ ಅಂತ ಹೇಳಿದ್ರೆ ಇಟ್ ಈಸ್ ಗೋಯಿಂಗ್ ಟು ಡೀಲ್ ವಿತ್ ದಿ ಮೆಷರ್ಸ್ ಆಫ್ ದಿ ಕ್ರೈಮ್ ಮತ್ತೆ ಅಂಡ್ ಆಲ್ಸೋ ದಿ ಕ್ರಿಮಿನಲ್ ಆಫ್ಟರ್ ದಿ ಕ್ರಿಮಿನಲ್ ಆಕ್ಟ್ ಹ್ಯಾಸ್ ಬೀನ್ ಕಮಿಟೆಡ್, ಲೈಕ್ ಫಾರ್ ಎಕ್ಸಾಂಪಲ್ ಅರೆಸ್ಟ್, ಟ್ರಯಲ್ ಆರ್ ಏಮ್ಡ್ ಅಟ್ ದಿ ಕ್ರೈಮ್ ಕಂಟ್ರೋಲ್. ಸೊ ಅರೆಸ್ಟ್ ಮಾಡುವಂತಹದ್ದು, ಈ ಒಂದು ಟ್ರಯಲ್ಗಳಲ್ಲಿ ಮಾಡುವಂತಹದ್ದು, ಈ ಎಲ್ಲವನ್ನ ನಾವು ಕ್ರೈಮ್ ಕಂಟ್ರೋಲ್ ಅಂತ ಹೇಳಲಾಗುತ್ತೆ. ಸೊ ಇಟ್ಸ್ ವೆರಿ ಕ್ಲಿಯರ್ ದಾಟ್ ಈ ಒಂದು ಬಂಧನ, ವಿಚಾರಣೆ, ಕಾರಾಗೃಹವಾಸ ಈ ರೀತಿಯಾದಂತಹ ಒಂದು ಅಪರಾಧ ನಿಯಂತ್ರಣದ ಒಂದು ಗುರಿಗಳಾಗಿರುವು ಅಂತ ಹೇಳ್ಬೋದಾಗಿರುತ್ತೆ ಇದನ್ನ. ಸೊ ದ ಕ್ರೈಮ್ ಪ್ರಿವೆನ್ಷನ್ ಏಮ್ಸ್ ಅಟ್ significantly reducing, even eradicating the crime. ಇಲ್ಲಿ ಈ ಒಂದು ಅಪರಾಧ ತಡೆಗಟ್ಟುವಿಕೆಯು ಈ ಒಂದು ಗಮನಾರ್ಹವಾಗಿ ಈ ಒಂದು ಅಪರಾಧ ಇಳಿಸುವುದಾಗಿರುವ ಇಲ್ಲಿ ಆ ಒಂದು ಅಪರಾಧಗಳನ್ನ ಇಳಿಸುವುದಾಗಿರೋದಲ್ಲದೆ ಅದನ್ನು ಸಂಪೂರ್ಣವಾಗಿ ಇಲ್ಲಿ ನಿರ್ಮೂಲನೆ ಮಾಡುವುದು ಇಲ್ಲಿ ಗುರಿಯಾಗಿದೆ. ಇದು ಇನ್ನೊಂದು ಒಂದು ದೃಷ್ಟಿಯಿಂದ ನೋಡಿದಾಗ ಈ ಒಂದು ಅಪರಾಧ ನಿಯಂತ್ರಣವು ಕೆಲವು ನಿರ್ದಿಷ್ಟ ಒಂದು ಸಂಖ್ಯೆಯ ಒಂದು ಅಪರಾಧಗಳು ಸದಾ ಈ ಒಂದು ಸಂಭವಿಸುತ್ತಲೇ ಇರುವು ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸಂಭವಿಸುತ್ತಲೇ ಇರುವು ಎಂಬುದನ್ನ ಇಲ್ಲಿ ಒಪ್ಪಿಕೊಳ್ಳುತ್ತದೆ ಮತ್ತೆ ಒಂದು ಮಿತಿ ಇಲ್ಲದೆ ಕ್ರಮಗಳನ್ನ ಇಲ್ಲಿ ಒತ್ತಿ ಹೇಳುತ್ತದೆ. So here the crime control on the other hand concedes that a certain number of crime will always occur and emphasizes measures to keep it within the limit. So this is the crime control. But the crime prevention which aims at significantly reducing, even eradicating the crime. So the police patrol is considered both as the aspect of crime prevention and also the crime control, since an effective patrol instills a fear of arrest and the punishment in the minds of the potential offenders and thus discourage them from commission of crime. ಇಲ್ಲಿ ಒಂದು ಪೊಲೀಸ್ ಪ್ಯಾಟ್ರೋಲ್ಸ್ ಏನಿರುತ್ತೋ ಗಸ್ತನ್ನು ಈ ಒಂದು ಅಪರಾಧ ತಡೆ ಮತ್ತು ಈ ಒಂದು ಅಪರಾಧ ನಿಯಂತ್ರಣ ಹೀಗೆ ಎರಡು ಅಂಶಗಳನ್ನು ಇಲ್ಲಿ ಪರಿಗಣಿಸಿದೆ. ಹೀಗೆ ಇದು ಪರಿಣಾಮಕಾರಿಯಾಗಿ ಗಸ್ತು
ತಿರುಗುವುದರಿಂದ ಇಲ್ಲಿ ಒಂದು ಅಪರಾಧಿಗಳ ಒಂದು ಮನಸ್ಸಿನಲ್ಲಿ ಬಂಧನದ ಒಂದು ಭೀತಿ, ಶಿಕ್ಷೆಯ ಒಂದು ಹೆದರಿಕೆಯಿಂದಾಗಿ ಅಪರಾಧ ಮಾಡಲು ಇಲ್ಲಿ ಹಿಂಜರಿಯುವರು. ಸೊ it instills a fear of arrest and punishment in the minds of a potential offender and thus discourages them from commission of the crime ಅಂತ ಹೇಳ್ಬೋದಾಗುತ್ತೆ. So the next one, similarly the criminal treatment programs for the convicted offenders are aimed at both the crime control and crime prevention. ಸೊ ಇದೇ ರೀತಿಯಾಗಿ ಇಲ್ಲಿ ಈ ಒಂದು ಶಿಕ್ಷೆಗೆ ಒಳಗಾದ ಅಪರಾಧಿಗಳಿಗೆ ಕ್ರಿಮಿನಲ್ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳುವ ಮೂಲಕ ಅಪರಾಧ ನಿಯಂತ್ರಣ ಮತ್ತು ಅಪರಾಧ ತಡೆ ಹೀಗೆ ಎರಡನ್ನೂ ಸಹ ಇದು ಗುರಿಯಾಗಿಸಲಾಗಿದೆ. So these are the certain crime prevention and crime control differences and the meaning of crime control and crime prevention. Okay na? So the remaining things, there are certain models, ಈ ಒಂದು models of crime prevention and the crime control ಇದೆ. ಈ ಒಂದು ಅಪರಾಧ ತಡೆ ಮತ್ತು ಅಪರಾಧ ನಿಯಂತ್ರಣಗಳ ಒಂದು ಮಾದರಿಗಳಿದೆ. ಸೊ ಅಂತಹ ಒಂದು ಮಾದರಿಗಳನ್ನ ನಾವು ದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್.